ತಾನು ದಾನ ಮಾಡಿದ ಸ್ಥಳದಲ್ಲಿ ಕುಳಿತುಕೊಳ್ಳುವುದು ಸರಿಯಲ್ಲ ಅಂತೇಳಿ ಈ ಕ್ಷೇತ್ರವನ್ನು ನಿರ್ಮಾಣ ಮಾಡ್ತಾರೆ. ಸಹ್ಯಾದ್ರಿ ಬೆಟ್ಟದಿಂದ ಕೊಡಲಿಯನ್ನು ಬಾಣದ ರೂಪದಲ್ಲಿ ಬಿಟ್ಟು ಅದು ಎಲ್ಲಿ ತನಕ ಬೆಳೆದ ಎಲ್ಲ ಜಾಗವನ್ನು ತನಗೆ ಕೊಡಬೇಕು ಅಂತೇಳಿ ಸಮುದ್ರಾಜನಿಗೆ ಆದೇಶ ಮಾಡ್ತಾರೆ. ಹಾಗೆ ಗೋಕರ್ಣದಿಂದ ಕನ್ಯಾಕುಮಾರಿ ತನಕ ಏನು ಸಮುದ್ರ ಇದ್ದದ್ದು ಹಿಂದೆ ಸರಿದು ಪರಶುರಾಮ ಕ್ಷೇತ್ರ ಅಂತೇಳಿ ಆಯಿತು. ವೀಕ್ಷಕರೇ ನಮಸ್ಕಾರ, ಧ್ವನಿಕಾ ಸ್ಟುಡಿಯೋಗೆ ಸ್ವಾಗತ. ಉಡುಪಿಯ ಪವಿತ್ರ ಹಾಗೂ ಐತಿಹಾಸಿಕ ಕ್ಷೇತ್ರಗಳಲ್ಲಿ ಕುಂಜಾರುಗಿರಿಯ ಶ್ರೀ ಪರಶುರಾಮ ಕ್ಷೇತ್ರ ಕೂಡ ಒಂದು. ಇದರ ಇತಿಹಾಸ, ಪುರಾಣ ಹಾಗೂ ವಿಶೇಷತೆಗಳನ್ನು ನಮಗೆ ತಿಳಿಸಲು ಇಲ್ಲಿಯ ಪ್ರಧಾನ ಅರ್ಚಕರಾದಂತಹ ಶ್ರೀ ವಿನಯ್ ಭಟ್ ಅವರು ನಮ್ಮೊಂದಿಗಿದ್ದಾರೆ. ಬನ್ನಿ ಅವರನ್ನು ಮಾತಾಡಿಸೋಣ. ನಮಸ್ತೆ ಸರ್. ನಮಸ್ತೆ. ಮೊದಲಿಗೆ ನಿಮ್ಮ ಪರಿಚಯ. ವಿನಯ್ ಭಟ್ ಅಂತೇಳಿ ಪರಶುರಾಮ ದೇವಸ್ಥಾನದ ನಾವು ಆಡಳಿತ ಮತ್ತು ಪ್ರಧಾನ ಅರ್ಚಕರಾಗಿ ನಾವು ಸೇವೆ ಮಾಡ್ತಾ ಇದ್ದೇವೆ. ಅಂಗಾರ ವರ್ಣಮವಿತೋಂಡ ಬಹಿ ಪ್ರಭಾವಿರ್ ವ್ಯಾಪ್ತಂ ಪರಶ್ವರ ಧನುಂಧರ ಜಗದೇಕ ವೀರಂ ಧ್ಯಾಯೇ ದದೇಶ ಪ್ರಭುತ ಮುಖೈಸ್ವದ್ಭಿ ಆವೀತ ಆತ್ಮಪ್ರತಿಪಾದಯಂತಂ ಅರಿಷ್ಟಾನಿ ಪ್ರಣಶ್ಯಂತಿ ದುರಿತಾನಿ ಭಯಾನಿಜ ಶಾಂತಶುಭಂ ಚಾಸ್ತು ಗ್ರಹ ಕುರುವಂತು ಮಂಗಲಂ. ಪರಶುರಾಮ ದೇವರು 21 ಬಾರಿ ಭೂಪ್ರದಕ್ಷಿಣೆಯನ್ನು ಮಾಡಿ ದುಷ್ಟ ಕ್ಷತ್ರಿಯರಾದಂತಹ ಕಾರ್ತೆ ವೀರ್ಯಾಜಿರಿ ಎಲ್ಲರನ್ನ ಸಂಹಾರ ಮಾಡ್ತಾರೆ. ಸಂಹಾರ ಮಾಡಿದಂಥ ಒಂದು ಪಾಪ ಪ್ರಜ್ಞಾತನರ ಜಾಗವನ್ನೆಲ್ಲ ಕಾಶ್ಯಪನಿಗೆ ದಾನ ಮಾಡ್ತಾರೆ. ಇನ್ನು ತಾನು ದಾನ ಮಾಡಿದ ಸ್ಥಳದಲ್ಲಿ ಕುಳಿತುಕೊಳ್ಳುವುದು ಸರಿಯಲ್ಲ ಅಂತೇಳಿ ಈ ಕ್ಷೇತ್ರವನ್ನು ನಿರ್ಮಾಣ ಮಾಡ್ತಾರೆ. ಸಹ್ಯಾದ್ರಿ ಬೆಟ್ಟದಿಂದ ಕೊಡಲಿಯನ್ನು ಬಾಣದ ರೂಪದಲ್ಲಿ ಬಿಟ್ಟು ಅದು ಎಲ್ಲಿ ತನಕ ಬೆಳೆದ ಎಲ್ಲ ಜಾಗವನ್ನು ತನಗೆ ಕೊಡಬೇಕು ಅಂತೇಳಿ ಸಮುದ್ರಾಜನಿಗೆ ಆದೇಶ ಮಾಡ್ತಾರೆ. ಹಾಗೆ ಗೋಕರ್ಣದಿಂದ ಕನ್ಯಾಕುಮಾರಿ ತನಕ ಏನು ಸಮುದ್ರ ಇದ್ದದ್ದು ಹಿಂದೆ ಸರಿದು ಪರಶುರಾಮ ಕ್ಷೇತ್ರ ಅಂತೇಳಿ ಆಯಿತು. ಉಳಿದದ್ದೆಲ್ಲ ರಾಮಕ್ಷೇತ್ರಕ್ಕೆ ಬರ್ತದೆ. ಆನಂತರ ಪರಶುರಾಮ ದೇವರು ಇದರ ಅಡಿಯ ಗುಹೆಯಲ್ಲಿ ಧ್ಯಾನ ಕುಳಿತಂಥ ಜಾಗ. ಅಂದರೆ ವಿಷ್ಣುವಿನ ಎಲ್ಲ ಅವತಾರ ನಿರ್ಯಾಣ ಆಗ್ತದೆ, ಆದರೆ ಪರಶುರಾಮ ಅವತಾರ ಮಾತ್ರ ಚಿರಂಜೀವಿ ಅವತಾರ. ಈಗಲೂ ಇದರ ಅಡಿಯ ಗುಹೆಯಲ್ಲಿ ಧ್ಯಾನ ಮಾಡ್ತಾ ಇದ್ದಾರೆ ಅಂತೇಳಿ ಒಂದು ನಂಬಿಕೆ ಇದೆ. ಕಂಸನ ಕೈಯಿಂದ ಹಾರಿದಂಥ ದುರ್ಗೆ ವಿಂಧ್ಯ ಪರ್ವತಕ್ಕೆ ಬಂದು ನಿಲ್ತಾಳೆ. ಆ ಸಂದರ್ಭದಲ್ಲಿ ಪರಶುರಾಮ ದೇವರು ಇಲ್ಲಿ ಧ್ಯಾನ ಮಾಡ್ತಾ ಇದ್ರು. ಅವಳನ್ನು ತಡೆದು ಕನ್ನಿಕಾ ರೂಪದಲ್ಲಿಯೇ ಪ್ರತಿಷ್ಠಾಪನೆ ಮಾಡ್ತಾರೆ. ಅದು ದುರ್ಗಾದೇವಿ, ಲಕ್ಷ್ಮಿಯ ಒಂದು ರೂಪ. ತನ್ನ ಮಡದಿಯಾದಂಥ ಲಕ್ಷ್ಮಿಯನ್ನು ಸ್ವತಃ ಪರಶುರಾಮ ದೇವರು ಕನ್ನಿಕಾ ರೂಪದಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಆನಂತರ ಪರಶುರಾಮ ದೇವರು ಇದರ ಅಡಿಯ ಗುಹೆಯಲ್ಲಿ ಧ್ಯಾನ ಮಾಡ್ತಾ ಇದ್ದಾರೆ ಅಂತೇಳಿ. ಹಾಗೆ ಲಕ್ಷ್ಮೀನಾರಾಯಣರು ಇಲ್ಲೇ ಇದ್ದಾರೆ ಎನ್ನುವ ಕಾರಣಕ್ಕಾಗಿ ವಾಯುದೇವರು ಇದೇ ಕ್ಷೇತ್ರದಲ್ಲಿ ಮಧ್ವಾಚಾರ ರೂಪದಲ್ಲಿ ಅವತಾರ ಆಗಿದ್ದಾರೆ. ಹಾಗೆ ಜಗತ್ಪಿತ, ಜಗನ್ಮಾತೆ, ಜಗದ್ಗುರುಗಳು 3 ಮಂದಿ ಇರುವಂಥ ಒಂದು ತ್ರಿವೇಣಿ ಸಂಗಮ ಅಂತೇಳಿ. ಪರಶುರಾಮ ದೇವರು ತನ್ನ 4 ಆಯುಧ ಹಾಕಿ 4 ತೀರ್ಥ ನಿರ್ಮಾಣ ಮಾಡಿ ಇದರ ಸುತ್ತಮುತ್ತ ಇದೆ. ಗದಾ, ಪರಶು, ಧನುಸ್ಸು, ಬಾಣ. ಗದಾ ತೀರ್ಥ ಇದರ ಬುಡದಲ್ಲಿ ಇರುವಂಥದ್ದು. 4 ಸಹ ಬಂಡೆಕಲ್ಲಿನಲ್ಲಿ ಬಂದಂಥ ನೀರು. ನಮ್ಮ ಇಲ್ಲಿ ಆಡು ಭಾಷೆಯಲ್ಲಿ ಬಂಡೆಗೆ ನಾವು ಪಾದೆ ಹೇಳ್ತೇವೆ. ಹಾಗೆ ಪಾದೆಯಿಂದ ಬಂದ ನೀರು ಎನ್ನುವ ಕಾರಣಕ್ಕಾಗಿ ಈ ಕ್ಷೇತ್ರಕ್ಕೆ ಪಾಜಕ ಎನ್ನುವ ಹೆಸರು ಕೂಡ ಇದೆ. ಈ 4 ತೀರ್ಥದಲ್ಲಿ ಸಹ ಇಡೀ ವರ್ಷ ಇಡೀ ಅದರ 4 ಸಹ ಬಂಡೆಕಲ್ಲಿನಲ್ಲಿ ಬಂದ ನೀರಾದರೂ ಸಹ ಇಡೀ ವರ್ಷ ಇಡೀ ಅದರಲ್ಲಿ ನೀರಿರ್ತದೆ. ಇಲ್ಲಿ ಪರಶುರಾಮ ದೇವಸ್ಥಾನ ಹಾಗೂ ದುರ್ಗಾದೇವಿ ದೇವಸ್ಥಾನಕ್ಕೆ ಇಲ್ಲಿಯೇ ಬುಡದಲ್ಲಿರುವಂತಹ ಗದಾತೀರ್ಥದಿಂದ ಮಡಿಗೆ ಬೇಕಾದಂಥ ಎಲ್ಲ ನೀರುಗಳನ್ನು ಅಲ್ಲಿಂದಲೇ ತಗೊಂಡೋಗಿ ಇಲ್ಲಿ ನಿತ್ಯ ಪೂಜೆ ಕೈಕರ್ಯಗಳೆಲ್ಲ ಆ ಗದಾತೀರ್ಥದಿಂದ ನೀರು ತಗೊಂಡೋಗಿ ಮಾಡುವಂಥ ಕಾರ್ಯಗಳು ನಡೀತಾ ಇದ್ದೆ, ಈಗಲೂ ಸಹ ನಡೀತಾ ಇದ್ದಾವೆ. ಹಾಗೆ ಪರಶುರಾಮ ದೇವರು ಈಗ ಏಕಶಿಲಾಮಯ ಬೆಟ್ಟದ ಮೇಲೆ ಪರಶುರಾಮ ದೇವರ ದೇವಸ್ಥಾನ ಹಾಗೂ ಈ ಬೆಟ್ಟದ ಮೇಲೆ ಇರುವಂಥ ಪರಶುರಾಮ ದೇವಸ್ಥಾನಕ್ಕೆ ಅದರ ಪ್ರತೀಕವಾಗಿ ಕಣ್ಣೋಮರ್ಷಗಳಲ್ಲಿ ಪ್ರತಿಷ್ಠಾಪನೆ ಮಾಡಿದೆ ಅಂತೇಳಿ ಇರುವಂಥದ್ದು. ಈ ವಾರ್ಷಿಕ ನಮ್ಮ ಜಾತ್ರಾ ಮಹೋತ್ಸವ ಪರಶುರಾಮ ಜಯಂತಿ ಅಕ್ಷರ ತೃತೀಯ ಅಥವಾ ಒಂದು ದಿವಸ ಆಚೀಚೆ ಬರ್ತದೆ. ಹೆಚ್ಚಾಗಿ ಪ್ರತಿ ವರ್ಷ ಏಪ್ರಿಲ್ ಮೇ ತಿಂಗಳಲ್ಲಿ ಬರುವಂಥದ್ದು. ಹಾಗೆ ಸಿಂಹ ಮಾಸದ 4 ಶುಕ್ರವಾರ ಅಥವಾ 5 ಶುಕ್ರವಾರಗಳು ವಿಶೇಷವಾಗಿ ದುರ್ಗಾ ಸನ್ನಿಧಿ ಹಾಗೂ ಪರಶುರಾಮ ದೇವರ ದರ್ಶನ ಮಾಡಿ ಅದೆಷ್ಟು ಸಾವಿರಾರು ಭಕ್ತರು ಬಂದು ದೇವರ ದರ್ಶನ ಮಾಡುವಂಥ ಕಾರ್ಯಕ್ರಮ. ಹಾಗೆಯೇ ನಾವು ಏನಾದರೂ ಕಷ್ಟ ಬಂದಲ್ಲಿ ಪರಶುರಾಮ ದೇವರಿಗೆ ಒಂದು ವಿಶೇಷವಾದಂಥ ಒಂದು ಸೇವೆ ಅಂತ ಹೇಳಿದ್ರೆ ಗಟ್ಟಿ ಪರಮಾನ ಸೇವೆ. ಆ ಸೇವೆಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಯಾವ ಕಷ್ಟ ಕಾರ್ಪಣ್ಯಗಳು ನಿವಾರಣೆ ಆಗ್ತದೆ ಎನ್ನುವಂಥದ್ದು ಈಗಲೂ ಪ್ರತೀತಿಯಲ್ಲಿರುವಂಥ ಒಂದು ಸೇವೆಯ. ಮತ್ತು ಉಳಿದದ್ದು ದೇವರಿಗೆ ಮಂಗಳಾರತಿ ಆಗಿ ಪಂಚಗಜ್ಜಾಯ ಸೇವೆಗಳು, ಹಾಗೆ ಪ್ರತಿ ಸಂಕಷ್ಟ ದಿವಸ ಗಣೋಮ ಹಾಗೂ ಗಣಪತಿ ದೇವರಿಗೆ ಅಪ್ಪ ಸೇವೆಯನ್ನು ಪ್ರತಿ ಸಂಕಷ್ಟ ದಿವಸ ನಡೀತಾ ಇದ್ದೆ. ಇಲ್ಲಿ ಬಲಮುರಿ ಗಣಪತಿ ದೇವಸ್ಥಾನವು ವಿಶೇಷವಾಗಿ ಇದೆ ನಮ್ಮ ದೇವಸ್ಥಾನದಲ್ಲಿ. ಹಾಗೆ ಪ್ರತಿ ಸಂಕಷ್ಟ ದಿವಸವೂ ಕೂಡ ಈ ಗಣಹೋಮಗಳು ನಡೀತಾ ಇದ್ದಾವೆ. ಈಗ ಮಾತಾಡುವಾಗ ಹೇಳಿದ್ರಿ ಬಲಮುರಿ ಗಣಪತಿ, ಹೆಚ್ಚಾಗಿ ದೇವಸ್ಥಾನಗಳಲ್ಲಿ ಎಡಮುರಿ ಗಣಪತಿ ನೋಡ್ಲಿಕ್ಕೆ ಸಿಗ್ತದೆ. ಇಲ್ಲಿಯ ಬಲಮುರಿ ಗಣಪತಿಯ ವಿಶೇಷ ಏನು? ಇಲ್ಲ, ಇದು ಇಲ್ಲಿಯೇ ಲೋಕಲ್ ನಮ್ಮ ಈ ದೇವಸ್ಥಾನಕ್ಕೆ
ಹತ್ತಿರದವರೇ ಒಬ್ಬರು ಕೂತ್ಕೊಂಡು ಮನೆಯಲ್ಲೇ ಮಾಡಿ ಬಲಮುರಿ ಗಣಪತಿ ವಿಶೇಷವಾಗಿರುವಂಥ ಹಾಗೆ ಅವರು ಮನಸ್ಸಿಗೆ ಬಂದಾಗಿ ಮಾಡಿ ಇಲ್ಲಿ ತಂದು ಕೊಟ್ಟಿದ್ದಾರೆ ಸುಮಾರು ಒಂದು 60 ವರ್ಷಗಳ ಹಿಂದೆ. ಆ ಸಂದರ್ಭದಲ್ಲಿ ಮತ್ತೆ ಇಲ್ಲಿ ಪೂಜೆ ಆಗ್ತಾ ಇತ್ತು, ಮತ್ತೆ ಪ್ರತಿಷ್ಠಾಪನೆ ಮಾಡಿ ಈಗ ಪೂಜೆ ನಡೆಸ್ತಾ ಇದ್ದೆ. ಈ ಒಂದು ಬೆಟ್ಟಕ್ಕೇನು ವಿಮಾನಗಿರಿ ಅಂತ ಕೂಡ ಹೆಸರಿದೆ, ಅದರ ಹಿಂದಿನ ವಿಶೇಷತೆ? ಈ ಅಂದ್ರೆ ದುರ್ಗಾ ಬೆಟ್ಟಕ್ಕೆ ವಿಮಾನಗಿರಿ ಮತ್ತೆ ಕುಂಜರಗಿರಿ ಅಂದ್ರೆ ಅದು ನೋಡುವಾಗ ಆನೆ ಆಕಾರದಲ್ಲಿ ಕಾರಣ ಆನೆಗೆ ನಾವು ಕುಂಜರ ಹೇಳ್ತೇವೆ, ಹಾಗೆ ಕುಂಜರಗಿರಿ ಅನ್ನುವಂಥ ಹೆಸರು ಕೂಡ ಇದೆ. ಮತ್ತೆ ವಿಮಾನಗಿರಿ ಅಂತ ಹೇಳಿದ್ರೆ ದುರ್ಗಾದೇವಿಯನ್ನ ಪ್ರತಿಷ್ಠಾಪನೆ ಮಾಡುವಂತ ಸಂದರ್ಭದಲ್ಲಿ ದೇವಾನುದೇವತೆಗಳೆಲ್ಲ ಬಂದು ನನ್ನ ತಾಯಿಯನ್ನು ಪ್ರತಿಷ್ಠಾಪನೆ ಮಾಡುವ ಸಂದರ್ಭದಲ್ಲೆಲ್ಲ ದೇವತೆಗಳು ಬಂದು ವಿಮಾನದಲ್ಲಿ ಪುಷ್ಪವೃಷ್ಟಿಯನ್ನು ಮಾಡಿದ್ದು, ಅಂದರೆ ವಿಮಾನದಲ್ಲಿ ಬಂದು ಪುಷ್ಪವೃಷ್ಟಿ ಮಾಡಿದಂಥ ಒಂದು ಹಾಗೆ ವಿಮಾನಗಿರಿ ಎನ್ನುವಂಥ ಹೆಸರು ಕೂಡ ಈ ಕ್ಷೇತ್ರಕ್ಕೆ ಇದೆ. ಇಲ್ಲಿರುವ ಪರಶುರಾಮರ ವಿಗ್ರಹಕ್ಕೆ ಇರುವ ವಿಶೇಷತೆ ಏನು? ಇದು ಕಪ್ಪು ಶಿಲೆಯಲ್ಲಿರುವಂಥ ವಿಗ್ರಹ ಸಾಧಾರಣ ಒಂದು 200-300 ವರ್ಷಗಳಷ್ಟು ಹಳೆಯದಾಗಿರ್ಬೋದು. ಅದಕ್ಕೆ ಇಂದಿನ ವಿಗ್ರಹ ಭಿನ್ನ ಬಂದ ನಂತರ ಬದಲಾವಣೆ ಮಾಡಿದ್ದಂತೇಳಿ ನಮಗೆ ಇದರಲ್ಲಿ ಉಂಟು. ಅದು ಹಿಂದಿನ ವಿಗ್ರಹ ಇದೆ ಗದಾತೀರ್ಥದಲ್ಲಿ ವಿಸರ್ಜನೆ ಮಾಡಿದ್ದಾರೆ ಅಂತೇಳಿ ಹಾಗೆ ಇದೆ. ಆಗ ಮಾತಾಡುವಾಗ ಹೇಳಿದ್ರಿ ಇಲ್ಲಿ ಬಂಡೆಯಲ್ಲಿ ನೀರು ಸಿಕ್ಕಿದ್ರಿಂದ ಕೆಲವು ತೀರ್ಥಗಳಿದೆ, ಗದಾ ತೀರ್ಥ ಇರುವುದು, ಪರಶ್ರೀ ತೀರ್ಥ ಇರ್ಬೋದು, ಒಟ್ಟು 4 ತೀರ್ಥಗಳು. ಅವುಗಳ ವಿಶೇಷತೆ? ಪರಶುರಾಮ ದೇವರದ್ದು 4 ಆಯುಧಗಳು ಬರಗಾಲ ಬಂದಂಥ ಸಂದರ್ಭದಲ್ಲಿ ಜನರೆಲ್ಲ ಪ್ರಾರ್ಥನೆ ಮಾಡಿದಕ್ಕಾಗಿ 2 ಇಷ್ಟು ಹೈಟಲ್ಲಿ 2 ಬುಡದಲ್ಲಿ ತೀರ್ಥ ನಿರ್ಮಾಣ ಆಗಿದೆ. 4 ಸಹ ಬಂಡೆಕಲ್ನಲ್ಲಿ, ಅಂದರೆ ಇಲ್ಲಿ ಎಲ್ಲವೂ ಇರೋದೇ ಬಂಡೆಗಳು, ಬಟ್ ಆದರೂ ಸಹ 4 ಆಯುಧಗಳು ಬಂಡೆಗೆ ಬಿದ್ದು ಅಲ್ಲಿಂದ ನೀರು ಉತ್ಪತ್ತಿಯಾಗಿ 2 ತೀರ್ಥಗಳಿಂದ ಜನಸಾಮಾನ್ಯರಿಗೆ ಬೇಕಾಗುವಷ್ಟು ನೀರು, 2 ತೀರ್ಥಗಳು ಮೇಲೆ ಪ್ರಾಣಿ ಪಕ್ಷಿಗಳಿಗೆ ಮೇಲೆ ಅಂತ ಹಾಗೆ 2 ಇಷ್ಟು ಹೈಟಲ್ಲಿ ಇದೆ. ಅದು ಸಹ ಅದರಲ್ಲಿ ನೀರು ಇರ್ತದೆ. ಅದು ಪರಶು ತೀರ್ಥ ಮತ್ತೆ ಧನುಸ್ ತೀರ್ಥಗಳು, ಮತ್ತೆ ಬಾಣತೀರ್ಥ ಮತ್ತೆ ಗದಾ ತೀರ್ಥ 2 ಸಹ ಬುಡದಲ್ಲಿರುವಂಥದ್ದು, ಬಟ್ ಪಾದೆಯಲ್ಲೇ ಇದೆ. ಆ ನೀರುಗಳು ಜನಸಾಮಾನ್ಯರಿಗೆ, ಮೇಲಿರುವಂಥ 2 ತೀರ್ಥಗಳು ಪ್ರಾಣಿ ಪಕ್ಷಿಗಳಿಗೆ ಅಂತೇಳಿ ಒಂದು ಇದರಲ್ಲಿ ನಿರ್ಮಾಣ ಆಗಿದೆ ಅಂತೇಳಿ ಒಂದು ಇತಿಹಾಸ, ಸ್ಕಂದ ಪುರಾಣದಲ್ಲಿ ಇರುವಂಥ ಇತಿಹಾಸ. ಇನ್ನು ಇಲ್ಲಿ ಯಾವುದೆಲ್ಲ ಪೂಜೆಗಳು ನಡೆಯುತ್ತೆ? ಇಲ್ಲಿ ನಿತ್ಯವಾಗಿ ಮಂಗಳಾರತಿ, ಹೂವಿನ ಪೂಜೆ, ಮಹಾಪೂಜೆ ಸೇವೆ ಮತ್ತೆ ಶಾಶ್ವತ ಪೂಜೆಗಳು ನಡೀತಾ ಇರ್ತವೆ. ವಿಶೇಷವಾಗಿ ಅದೇ ಪರಮಾನ್ನ ಸೇವೆ, ನಾನು ಹಾಗೆ ಹೇಳಿದ ಹಾಗೆ ಕಷ್ಟ ಬಂದಾಗ ಒಂದು ಅದರದ್ದು ಪ್ರತಿಫಲ ಕೊಡುವಂಥದ್ದು ಒಂದು ಇಲ್ಲಿ ದೇವರಿಗೆ ಪ್ರೀತಿಯಾದಂಥ ಒಂದು ಸೇವೆ ಅಂತ ಹೇಳಿದ್ರೆ ಗಟ್ಟಿ ಪರಮಾನ್ನ ಸೇವೆ. ಅದು ಹಿಂದಿಂದಲೂ ಬಂದ ಒಂದು ಸಂಪ್ರದಾಯ, ಈಗಲೂ ನಡೀತಾ ಉಂಟು. ಅದು ಇಲ್ಲಿ ಭಕ್ತರು ವಿಶೇಷವಾಗಿ ಹರಕೆಗಳನ್ನು ಸಲ್ಲಿಸ್ತಾರ ಹೇಗೆ? ಇಲ್ಲ, ಅಂದರೆ ಇತ್ತೀಚೆಗೆ ಒಂದು 12 ವರ್ಷ ತನಕ ನಾವು ನಮ್ಮ ಪೂರ್ವಜರಿಂದ ನಾವು ಹೆರಿಡಿಟಿಯಾಗಿ ಪೂಜೆ ಮಾಡ್ತಾ ಬಂದದ್ದು. ಹಾಗೆ ನಾವು ಬೆಳಿಗ್ಗೆ ಪೂಜೆ ಮಾಡಿ 8-8:30 ಕ್ಲೋಸ್ ಮಾಡಿ ಹೋಗ್ತಾ ಇದ್ದ, ಆಗ ಯಾರು ಬರ್ತಾ ಇರಲಿಲ್ಲ ಇಲ್ಲಿಗೆ. ಈಗ ಮಾತ್ರ ಬ್ರಹ್ಮಕಲಶ ಆದ ನಂತರ ಒಂದು 12 ವರ್ಷದಿಂದ ಓಪನ್ ಇಟ್ಟಿದ್ದೇವೆ. ಈಗ 12 ವರ್ಷ ಆಯ್ತು. ಹೌದು, ಅಷ್ಟೇ ಓಪನ್. ಅದಕ್ಕಿಂತ ಹಿಂದೆ ಯಾರಿಗೂ ದರ್ಶನಕ್ಕೆ ಶಿವ ಮಾಸದಲ್ಲಿ 4 ಶುಕ್ರವಾರಗಳು ಬಿಟ್ರೆ ಮತ್ತೆ ಇಲ್ಲಿ ದೇವರದ ದರ್ಶನಕ್ಕೆ ಅವಕಾಶ ಇರಲಿಲ್ಲ, ಅಂದ್ರೆ ಫುಲ್ ಟೈಮ್ ಕ್ಲೋಸೇ ಇರ್ತಾ ಇತ್ತು. ಈಗ ಭಕ್ತರು ಈಗ ಬರ್ಲಿಕ್ಕೆ ಸ್ಟಾರ್ಟ್ ಆದದಷ್ಟೇ. ಹಾಗಾಗಿ ವಿಶೇಷವಾದಂಥ ಕಾಣಿಕೆಗಳು ಏನಿಲ್ಲ, ಬಟ್ ಪ್ರಾರ್ಥನೆಗೆ ನಾವು ಗಟ್ಟಿ ಪರಮಾನ್ನ ಸೇವೆಯನ್ನು ಕೊಡಿ, ನಿಮ್ಮ ಕಾರ್ಯಕ್ರಮ ಆಗ್ತದೆ ಅಂತೇಳಿ ನಾವು ಹೇಳಿ ಈಗ ಸೇವೆಯನ್ನು ಮಾಡಿಸ್ತಾ ಇದ್ದೇವೆ. ಆಗ ಮಾತಾಡುವಾಗ ಜಗದ್ಗುರು ಮಧ್ವಾಚಾರ್ಯರ ಬಗ್ಗೆ ಕೂಡ ಹೇಳಿದ್ರಿ, ಅವರ ಬಗ್ಗೆ ಹೇಳಿ. ಅಂದರೆ ನಮಗೆ ನಾವು ಅಂತ ಹೇಳಿದ್ರೆ ನಮ್ಮ ಈ ಕ್ಷೇತ್ರದಲ್ಲಿ ಗುರುಗಳ ಅವತಾರ ಆಗಿದೆ. ಗುರುಗಳ ಅವತಾರ ಆಗ್ಲಿಕ್ಕೆ ಅಂದ್ರೆ ಲಕ್ಷ್ಮೀನಾರಾಯಣನ ಸುಪುತ್ರ ವಾಯುದೇವರು ಅಂತೇಳಿ ನಮ್ಮ ಒಂದು, ಹಾಗೆ ಲಕ್ಷ್ಮೀನಾರಾಯಣರು ಇಲ್ಲೇ ಇದ್ದಾರೆ, ಇಲ್ಲೇ ನಡೀತಾಡ್ತಾ ಇದ್ದಾರೆ ಎನ್ನುವ ಕಾರಣಕ್ಕಾಗಿ ಆಚಾರ್ಯ ಮಧ್ವರದ್ದು ವಾಯುದೇವರದ್ದು ಅವತಾರ ಇದೇ ಕ್ಷೇತ್ರದಲ್ಲಿ ಆಗಿದೆ. ಹಾಗೆ ಇದಕ್ಕೆ ನಾವು ಪಾಜಕ ಹೇಳ್ತೇವೆ ಅಂತ ಹೇಳಿದ್ರೆ ಪಾದೆಯಿಂದ ನೀರು ಬಂದ ಕಾರಣಕ್ಕಾಗಿ ಈ ಕ್ಷೇತ್ರಕ್ಕೆ ಪಾಜಕ ಎನ್ನುವ ಹೆಸರು ಕೂಡ ಇದೆ. ಹಾಗಾಗಿ ಮಧ್ವಾಚಾರ್ಯ ತಂದೆ ತಾಯಿಗಳು ಹಾಗೆ ಪ್ರತಿನಿತ್ಯವೂ ಸಹ 4 ತೀರ್ಥ ಸ್ನಾನ ಮಾಡಿ ಬಂದು ದೇವರ ಅನಂತ ಪದ್ಮನಾಭ ದೇವರ ಪೂಜೆಯನ್ನು ಮಾಡ್ತಾ ಇದ್ದರು. ಆ ಸಂದರ್ಭದಲ್ಲಿ ಕೊನೆಯ ಕಾಲದಲ್ಲಿ ಅವರಿಗೆ ಹೋಗ್ಲಿಕ್ಕೆ ಆಗದೇ ಇರುವಾಗ 4 ತೀರ್ಥವನ್ನು ತೆಗೆದುಕೊಂಡು ಹೋಗಿ ಮಧ್ವಾಚಾರ್ಯರು ಅಲ್ಲಿ ಮಧ್ವ ಸರೋವರವನ್ನು ನಿರ್ಮಾಣ ಮಾಡಿದ್ದಾರೆ ಪಾಜಕದಲ್ಲಿ, ಅಲ್ಲಿ ಮಧ್ವಾಚಾರ್ಯ ಅವತಾರ ಆದ ಸ್ಥಳದಲ್ಲಿ. ಹಾಗೆ ಒಟ್ಟಿಗೆ ನಾವು ಈಗ ಪಂಚತೀರ್ಥ ಸ್ನಾನ ಅಂತೇಳಿ ಒಂದು ಕಾರ್ಯಕ್ರಮ ಇದೆ, ಅಲ್ಲಿ ಸ್ನಾನ ಮಾಡಿ 4 ತೀರ್ಥಗಳ ಸ್ನಾನ ಮಾಡಿ ಮತ್ತೆ ಪರಶುರಾಮ ದೇವರ ದರ್ಶನ, ದುರ್ಗಾದೇವಿಯ ದರ್ಶನ, ಆನಂತರ ಮಧ್ವಾಚಾರ್ಯ ಪಾದುಕಾ ದರ್ಶನ ಮಾಡಿದ್ರೆ ಆ ಒಂದು ತೀರ್ಥಸ್ಥಾನದ ಫಲ ಸಿಗ್ತದೆ ಅಂತೇಳಿ ಇತಿಹಾಸ ಇದೆ. ಹಾಗೆ ಅದನ್ನು ಈಗ ಪ್ರತಿ ವರ್ಷ ತುಂಬ ಜನ ಮಾಡ್ತಾರೆ ಆ ಸೇವೆಯನ್ನು ಸಹ. ಇನ್ನು ಮುಂದಿನ ಪೀಳಿಗೆಗೆ ಈ ಕ್ಷೇತ್ರದ ಮಹತ್ವವನ್ನು ಹೇಗೆ ತಲುಪಿಸಬಹುದು ಅಂತ? ಪರಶುರಾಮ ದೇವರದ್ದು ಅವತಾರ ಆದದ್ದು
ದುಷ್ಟರನ್ನೆಲ್ಲ ನಿರ್ಮಾಣ ಮಾಡಿ ಶಿಷ್ಟರನ್ನು ಕಾಪಾಡಬೇಕು ಎನ್ನುವ ಧರ್ಮವನ್ನು ಉಳಿಸಬೇಕು ಎನ್ನುವ ಉದ್ದೇಶ ಒಂದನೇದು. ಎರಡನೆಯದ್ದು ಬ್ರಾಹ್ಮಣರ ಇದರಲ್ಲಿ ಜನಿಸಿ ಕ್ಷತ್ರಿಯ ತೇಜಸ್ಸನ್ನು ಕೊಟ್ಟವರು. ಹೌದು. ಜಗತ್ತಿಗೆ ಕ್ಷತ್ರಿಯ ತೇಜಸ್ಸನ್ನು ಕೊಟ್ಟು ಹೇಗೆ ಧರ್ಮವನ್ನು ಉಳಿಸ್ಬೋದು ಎನ್ನುವುದನ್ನು ತೋರಿಸಿಕೊಟ್ಟಂಥ ಒಂದು ಅವತಾರ ಅದು. ಹೌದು. ಅದು ಮಕ್ಕಳಿಗೆ ಸಹ ಅದೇ ರೀತಿಯ ಒಂದು ಪಾಠ. ಧರ್ಮವನ್ನು ಉಳಿಸಬೇಕು, ಶಿಷ್ಟರನ್ನು ಕಾಪಾಡಬೇಕು, ಎರಡನ್ನು ಉದ್ದೇಶ ಇಟ್ಕೊಂಡು ಯುವಕರು ಅದೇ ದಾರಿಯಲ್ಲಿ ಮುನ್ನಡೆಸಿದರೆ ಒಳ್ಳೆಯದು ಅಂತೇಳಿ. ಈ ವಿಡಿಯೋ ನೋಡ್ತಿರುವ ವೀಕ್ಷಕರಿಗೆ ಈ ಕ್ಷೇತ್ರದ ಒಂದು ಸಂದೇಶವನ್ನು ಹೇಳ್ಬೋದಾ? ಹಾಗೆ ಹೇಳಿದಾಗೆ ಪವಿತ್ರವಾದಂಥ ಒಂದು ಭೂಮಿ. ಯಾಕಂತೇಳಿ ಜಗತ್ಪಿತ, ಜಗನ್ಮಾತೆ, ಜಗದ್ಗುರುಗಳು ಮೂರು ಮಂತಿ ಇರುವಂಥ ಒಂದು ತ್ರಿವೇಣಿ ಸಂಗಮ ಅಂತೇಳಿ. ಈ ಕ್ಷೇತ್ರ ನಿಮಗೆ ಬೇರೆ ಎಲ್ಲಿಯೂ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಲಕ್ಷ್ಮೀನಾರಾಯಣ ಹಾಗೂ ಗುರುಗಳಿರುವಂಥ ಕ್ಷೇತ್ರ ನಮ್ಮ ಈ ನಾಡಿನಲ್ಲಿ ಎಲ್ಲಿಯೂ ಸಿಗುವಂಥ ಚಾನ್ಸ್ ಇಲ್ಲ. ಬಟ್ ಹಾಗಾಗಿ ಈ ಕ್ಷೇತ್ರಕ್ಕೆ ಬಂದು ಇಲ್ಲಿಯ ಪ್ರಕೃತಿಯನ್ನು, ರಮಣೀಯತೆಯನ್ನು ನೋಡ್ಬೋದು. ಮತ್ತು ಭಾಳ ಪವಿತ್ರವಾದಂಥ ಕ್ಷೇತ್ರ ಇದು. ದೇವರ ಅನುಗ್ರಹ ಖಂಡಿತವಾಗಿಯೂ ಆಗ್ತದೆ ಎನ್ನುವುದು. ಗುರುಗಳ ಅನುಗ್ರಹ ಇದೆ, ತಾಯಿಯ ಅನುಗ್ರಹ ಇದೆ, ತಂದೆಯ ಅನುಗ್ರಹ, ಮೂರು ಸಹ ಒಟ್ಟಿಗೆ ಒಂದೇ ಕ್ಷೇತ್ರದಲ್ಲಿ ಸಿಗುವಂಥದ್ದು ಈ ಕ್ಷೇತ್ರದಲ್ಲಿ ಮಾತ್ರ ಅಂತ ಹೇಳ್ಬೋದು. ಈ ಒಂದು ಕ್ಷೇತ್ರದ ವಿಶೇಷತೆ ಹಾಗೂ ಇತಿಹಾಸ ಮತ್ತು ಪವಿತ್ರತೆ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸಿದ್ದಕ್ಕೆ ಧನ್ಯವಾದಗಳು ಸರ್. ತುಂಬ ವೀಕ್ಷಕರೇ, ಇದಾಗಿತ್ತು ಈ ಕ್ಷೇತ್ರದ ಮಹತ್ವ. ಇಂಥದ್ದೇ ವಿಡಿಯೋವನ್ನು ನೋಡಲು ಧ್ವನಿಕಾ ಸ್ಟುಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ. ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.